ವೆಂಕಟೇಶ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯ ಮೂಲಕ ಉದೇವರ ಗ್ರಾಮದ ರಾಮಭಕ್ತ ದೀಕ್ಷಿತ್ ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಹೌದು, ಇಂದು ಬೆಳಿಗ್ಗೆ ತನ್ನ ಹುಟ್ಟೂರಿನಿಂದ ಹೊರರಾಜ್ಯ ಉತ್ತರ ಪ್ರದೇಶದ ಅಯೋಧ್ಯೆ ನಗರಕ್ಕೆ ಕಾಲ್ನಡಿಗೆ ಮೂಲಕ ಸುಮಾರು 2000 ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಿದ ಅವರು ಹೇಳಿದ್ದು ಹೀಗೆ: 5-6 ತಲೆಮಾರಿನಿಂದ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಆರ್ಎಸ್ಎಸ್ ಸೇರಿದಂತೆ ನಮ್ಮ ಮಾತೃಭೂಮಿಯ ಶ್ರೀರಾಮ ಭಕ್ತರ ಸತತ ಹೋರಾಟದಲ್ಲಿ ರಕ್ತವನ್ನ ಹರಿಸಿ ಪ್ರಾಣಾರ್ಪಣೆ ಮಾಡಿ ಅಂತಿಮವಾಗಿ ಶ್ರೀರಾಮಪ್ರಭುವಿನ ಮಂದಿರ ಲೋಕಾರ್ಪಣೆಯಾಗಿದೆ. ಹಾಗಾಗಿ ಅವರೆಲ್ಲರ ಶ್ರಮಕ್ಕೆ ಪ್ರತಿಯಾಗಿ ನಾನು ಕಾಲ್ನಡಿಗೆಯಲ್ಲಿ ಪ್ರಯಾಣ ಬೆಳೆಸುವುದು ದೊಡ್ಡ ವಿಷಯವೇನಲ್ಲ. ಅವರಿಗೆ ನೀಡುವ ಸಣ್ಣ ಗೌರವ. ಶ್ರೀರಾಮ ಪ್ರಭುವಿನ ದರ್ಶನ ಪಡೆಯುವ ಮಹದಾಸೆಯಿಂದ ಇಂದು ಪ್ರಾರಂಭಿಸಿದ್ದೇನೆ ಹಾಗೂ ಮುಂದಿನ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ತಲುಪಿ ಪ್ರಭುವಿನ ದರ್ಶನ ಪಡೆದು ರೈಲ್ವೆ ಮೂಲಕ ಮರಳುತ್ತೇನೆ ಅಂತ ತಿಳಿಸಿದ್ರು. ದೂರ ಹೊರಟಿದ್ದೀರಾ? ಅಯೋಧ್ಯೆ ಬೆಳಗ್ಗೆ 10 ಗಂಟೆಗೆ ಬಿಟ್ಟಿದ್ದು. ಹರಕೆ ಏನೂ ಇಲ್ಲ. ಶ್ರೀರಾಮ ಮಂದಿರ ನೋಡಬೇಕು ಅಂತ ಆಸೆ. 5 ತಲೆಮಾರುಗಳಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು ಮತ್ತೆ ಬಜರಂಗಗಳಾಗಿರ್ಬೋದು ತುಂಬಾ ಸತತ ಪ್ರಯತ್ನ ಪಟ್ಟು ಎಷ್ಟೋ ಜನ ರಕ್ತ ಸುರಿಸಿದ್ದಾರೆ. ಅದರಿಂದ ಅವರು ಬಲಿ ಕೊಟ್ಟಿರೋದ್ರಿಂದ ನಾವು ನಡ್ಕೊಂಡು ಹೋಗೋದು ಒಂದು ಜೀವಕ್ಕಿಂತ ನಾವು ನಡ್ಕೊಂಡು ಹೋಗೋದು ಹೆಚ್ಚಲ್ಲ. ನಾವು ನಡ್ಕೊಂಡು ಹೋಗಿ ನಮ್ಮ ರಾಮ ಮಂದಿರ ನೋಡ್ಕೊಂಡ್ ಬಂದ್ರೆ ನಮ್ಗೆ ಅದೇ ಸಾಕು. ಏನ್ ಬಲಿದಾನ ಆಗಿದ್ದಾರೆ ಅವ್ರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇವತ್ತು 19/2/2024 ಏಪ್ರಿಲ್ಗೆ ಹೋಗ್ಬೋದು. ಏಪ್ರಿಲ್ 25-26 ಅಲ್ಲಿಗೆ ಹೋಗ್ತೀನಿ. ರಾಮ ಮಂದಿರ ರೀಚ್ ಆಗ್ತೀನಿ. ಅಲ್ಲಿ ಒಂದು 4ರಿಂದ ಬೇಲೂರಿನ ಅಬಕಾರಿ ಇಲಾಖೆಯಿಂದ ವಿವಿಧ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಮದ್ಯವನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಶಪಡಿಸಲಾಯಿತು.